टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಿಢೀರೇನಿಲ್ಲ, ಬರಬೇಕಾಗಿ ಬಂದಿದ್ದು. ದಿಢೀರ್ ಅಂತ ಏನಿಲ್ಲ, ಬರಬೇಕಂತ ಅವ್ರಿಗೆ ಹೈಕಮಾಂಡ್ ಬುಲಾವ್ ಆಗಿದೆ, ಅವ್ರು ಬರ್ತಾಯಿದ್ರೆ ನಾವು ನಮ್ಮ ಬೇರೆ ಬೇರೆ ಸಚಿವರನ್ನ ಭೇಟಿಯಾಗಬೇಕಾಗಿದೆ. ನಾವು ಪೂರ್ವ ನಿಯೋಜಿತ, ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಬೇರೆ ಸಚಿವರು ಅವ್ರವ್ರ ಇಲಾಖೆ, ಕೃಷ್ಣ ಬೈರೇಗೌಡರು ಬಂದ್ದಾರೆ, ಮತ್ತು ಬೇರೆಯವರು ಬಂದ್ದಾರೆ, ಅವ್ರವ್ರ ಇಲಾಖೆ ಕೆಲಸ ಇರ್ಬೋದು. ಸರ್, ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಘಟನೆ ನಡೀತು, ಆ ಘಟನೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಾಕಷ್ಟು ಗರಂ ಆಗಿದೆ. ಇದು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ವೈಫಲ್ಯ ಅನ್ನುವಂಥದ್ದು. ಇದರ ಬಗ್ಗೆ ವರದಿಯನ್ನ ತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ 12ನೇ ತಾರೀಕು ಬರಬೇಕಾಗಿದ್ದಂಥ CM ಇವತ್ತು ಬರ್ತಾ ಇದ್ದಾರೆ, ಇವತ್ತು ಬಂದಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಚರ್ಚೆಗೆ ಖಂಡಿತವಾಗಿ ಹೈಕಮಾಂಡ್ ಕೇಳುವಂಥ ಅಧಿಕಾರ ಇದೆ, ಕೇಳ್ಬೋದು ಅವರು. ಆದರೆ ಯಾವ ವಿಷಯ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ, ಎದಕ್ಕೆ ಕರೆದಿದ್ದಾರಂತ. ಸೊ ಇದು ಚರ್ಚೆ ಆಗ್ಬೋದು, ಯಾಕಂದರೆ ಇದು ದೊಡ್ಡ ಘಟನೆ ಆಗಿದೆ, ಚರ್ಚೆ ಸಹ ಆಗ್ಬೋದು. ಅದಕ್ಕೆ CM ಅವರು, ಮುಖ್ಯಮಂತ್ರಿ ಇದ್ದಾರೆ, DCM ಅವರು ಇದ್ದಾರೆ, ಅದಕ್ಕೆ ಏನು ಘಟನೆ ಆಗಿದೆ ಅಂತ ವಿವರಿಸ್ಬೋದು ಅವರಿಗೆ ಬಹುಶಃ. ಸರ್, ಈಗ ಸಂಪುಟ ಸರ್ಕಸ್ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೇ ತಿಂಗಳ ನಂತರದಲ್ಲಿ ಬದಲಾವಣೆ ಆಗುತ್ತೆ ಅಂತೇಳಿ CM ಮತ್ತೆ ಹೇಳಿಕೆ ಕೊಟ್ಟಿದ್ರು. ಈಗ ಜೂನ್ ಇದೆ, ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸರ್, ಇಲ್ಲ, ಮೊದಲು ಹೇಳಿದ್ವಿ, ಪದೇ ಹೇಳಿದ್ದೀವಿ, ಮಂತ್ರಿಮಂಡಲ ವಿಸ್ತರಣೆ ಮಾಡೋದು ಅಧಿಕಾರ ಇರೋದು CM ಅವ್ರಿಗೆ, ರಾಜ್ಯಾಧ್ಯಕ್ಷಗೆ, ಹೈಕಮಾಂಡ್ಗೆ. ಹೆಂಗಾರು ಅವ್ರು ಬಂದಿದ್ದಾರೆ, ಅವ್ರನ್ನ ಒಂದು ಮಾತು ಕೇಳಿದ್ರೆ ಬೆಟ್ರ್ ಅಂದ್ರೆ ಅವ್ರು ಹೇಳ್ತಾರಂತ ಅದ್ರ ಬಗ್ಗೆ. ಇದೆಯಾ ಸರ್? ಇಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಅದು ಮಾಡೋರು ಆ ಮಟ್ಟದಲ್ಲಿ ಮಾತ್ರ. ಸರ್